ಇರುವಂತಹ ಜನರು ಕೂಡ ಸ್ವಲ್ಪ ಖುಷಿ ಪಡೋದ್ರೊಳಗೆ ಈ ರೀತಿಯಾಗಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ತಾ ಇದೆ. ಇನ್ನು ಇಸ್ರೇಲ್ ಮೇಲೂ ಕೂಡ ಇರಾನ್ನಿಂದ ಪ್ರತೀಕಾರದ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ ದಾಳಿ ಮಾಡ್ತಿದ್ದಂತೆ ಇಸ್ರೇಲ್ನಾದ್ಯಂತ ಸೈರನ್ ಸೌಂಡ್ ಕೂಡ ಹೊರಡಿಸಲಾಗಿದೆ. ಇರಾನ್ ಮಿಸೈಲ್ ದಾಳಿಗೆ ಹೊತ್ತಿ ಹುರಿದಿದೆ ಕಟ್ಟಡಗಳು. ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ. ಇಸ್ರೇಲ್ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕುರಿತಾಗಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಜನಸಾಮಾನ್ಯರನ್ನ ಕೂಡ ಎಚ್ಚರಿಸ್ಕೊಳ್ಬೇಕಾಗತ್ತೆ, ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಇರಾನ್ ದಾಳಿ ಮಾಡ್ತಿದ್ದಂತೆ ಇಸ್ರೇಲ್ನಾದ್ಯಂತ ಸೈರನ್ ಸೌಂಡ್ ಮೊಳಗಿದೆ. ಇರಾನ್ ಮಿಸೈಲ್ ದಾಳಿಗೆ ಕಟ್ಟಡಗಳು ಹೊತ್ತಿ ಹುರಿದಿವೆ. ವಾಯು ಪ್ರದೇಶವನ್ನ ಬಂದ್ ಮಾಡಿದೆ ಇಸ್ರೇಲ್ ಸರ್ಕಾರ. ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಇಸ್ರೇಲ್ ಮೇಲೂ ಕೂಡ ಇರಾನ್ನಿಂದ ಪ್ರತೀಕಾರದ ದಾಳಿಯನ್ನ ಇದೀಗ ಮಾಡಿರುವಂಥದ್ದು. ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ ದಾಳಿ ಮಾಡ್ತಿದ್ದಂತೆ ಇಸ್ರೇಲ್ನಾದ್ಯಂತ ಸೈರನ್ ಸೌಂಡ್ ಮೊಳಗಿರುವಂಥದ್ದು. ಯಾವಾಗ ಈ ಒಂದು ಕದನ ವಿರಾಮದ ಸಂದರ್ಭದಲ್ಲೂ ಕೂಡ ಯುದ್ಧ ಮತ್ತೆ ಶುರುವಾಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಇರಾನ್ ಇಸ್ರೇಲ್ನ ಪ್ರಮುಖ ಘಟಕಗಳ ಮೇಲೆ ದಾಳಿಯನ್ನ ಮಾಡ್ತೋ ಇಸ್ರೇಲ್ ಕೂಡ ಅಲರ್ಟ್ ಆಯ್ತು. ಅಟ್ಯಾಕ್ ಮಾಡಬೇಕು, ನಾನು ಯಾಕೆ ಸುಮ್ಮನೆ ಕೂರಬೇಕು, ಇರಾನೇ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಇವಾಗ ಇಸ್ರೇಲ್ ಕೂಡ ದಾಳಿಯನ್ನ ಮಾಡ್ತಾ ಇರುವಂಥದ್ದು, ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಹಾಗಾಗಿ ಇಸ್ರೇಲ್ನಾದ್ಯಂತ ಇದೀಗ ಸೈರನ್ ಸೌಂಡ್ ಅನ್ನ ಕೂಡ ಮೊಳಗಿಸಲಾಗಿರುವಂಥದ್ದು. ಯಾಕಂತಂದ್ರೆ ಅಲ್ಲಿರುವಂತಹ ಜನಸಾಮಾನ್ಯರನ್ನ ಎಚ್ಚರಿಸಬೇಕಾಗತ್ತೆ, ಯುದ್ಧ ಆಗ್ತಾ ಇದೆ ಅಂತ. ಆಲ್ರೆಡಿ ಇರಾನ್ ಇಸ್ರೇಲ್ನ ಬಿಟ್ಟು ಅಲ್ಲಿನ ನಾಗರಿಕರು ಬೇರೆ ಬೇರೆ ಪ್ರದೇಶಗಳಿಗೆ ಓಡೋಗ್ಬಿಟ್ಟಿದ್ದಾರೆ. ಅಲ್ಲಿರೋದಕ್ಕಾಗಲ್ಲ, ಬದುಕಿದ್ರೂ ಕೂಡ ಸತ್ತಂತೆ ಅಲ್ಲಿರುವಂಥದ್ದು, ಅಂಥ ಪರಿಸ್ಥಿತಿ ಇದೆ. ವಾಯು ಪ್ರದೇಶವನ್ನ ಒಂದ್ ಕಡೆನಲ್ಲಿ ಇಸ್ರೇಲ್ ಸರ್ಕಾರ ಬಂದ್ ಮಾಡಿದೆ. ಯುದ್ಧದ ಕಾರ್ಮೋಡ ಅನ್ನೋದೇನಿತ್ತು ಅದು ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ಇದು ಹೀಗೆ ಮುಂದುವರೆದ್ರೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಅನ್ನ ಅನುಭವಿಸಬೇಕಾಗುತ್ತೆ ಜನಸಾಮಾನ್ಯರು ಕೂಡ. ಆಲ್ರೆಡಿ ಕೇಂದ್ರ ಸರ್ಕಾರ ಕೆಲವೊಂದಷ್ಟು ಬೆಲೆಗಳನ್ನ ಏರಿಕೆ ಮಾಡಿದೆ. ಇದರಿಂದ ತತ್ತರಿಸಿ ಹೋಗಿದ್ದಾರೆ. ಅದಕ್ಕೆ ರೀಸನ್ ಕೊಟ್ಟಿದ್ದಂಥದ್ದು ಯಾವಾಗ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಸಿಲಿಂಡರ್ಗಳನ್ನ ಕಡಿಮೆ ಬಳಸಬೇಕು, ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಎಲ್ಲವನ್ನ ಕೂಡ ಮಿತವಾಗಿ ಬಳಸಿ, ಬಸ್ಗಳಲ್ಲಿ ಓಡಾಡಿ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ರೀಸನ್ ಕೊಡುವಂಥದ್ದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂಥ ಯುದ್ಧದ ಪರಿಣಾಮವಾಗಿ ನಮಗೆ ಆರ್ಥಿಕವಾಗಿ ಕಷ್ಟ ಆಗ್ತಿದೆ, ಆರ್ಥಿಕವಾಗಿ ನಾವಿನ್ನೂ ಕೂಡ ಸದೃಢರಾಗಬೇಕು, ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅನ್ನುವಂಥ ರೀಸನ್ ಅನ್ನ ಕೊಟ್ಟಿರ್ತಾರೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆಯ ಸಂದರ್ಭದಲ್ಲಿ. ಇದೀಗ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗ್ತಾ ಇರೋದ್ರಿಂದ ಇವಾಗ ಇನ್ನೂ ಕೂಡ ನಾವು ಆರ್ಥಿಕವಾಗಿ ಸದೃಢರಾಗಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತಹ ಯುದ್ಧದ ಪರಿಣಾಮವಾಗಿ ಮತ್ತೆ ಯಾವುದೆಲ್ಲ ಬೆಲೆಗಳು ಏರಿಕೆ ಆಗಬಹುದು, ಜನ ತತ್ತರಿಸಿ ಹೋಗ್ಬಿಡ್ತಾರೆ. ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಅನ್ನೋದು ಮುಗಿತಾ ಇಲ್ಲ. ಯುದ್ಧ ಶುರುವಾಗ್ತಾನೆ ಇದೆ, ಯುದ್ಧವನ್ನ ಮಾಡ್ತಾನೆ ಇದ್ದಾರೆ. ಯಾರೇ ಬರ್ಲಿ, ಯಾರು ಏನೇ ಹೇಳಿದ್ರಿ, ಅವ್ರಿಗೇನೂ ಆಗ್ಬೇಕಾಗಿಲ್ಲ. ಯಾವ ವಿಚಾರಗಳು ಕೂಡ ಅವರ ಕಿವಿಗೆ ಹೋಗ್ತಾ ಇಲ್ಲ. ಇರಾನ್ಗಾಗ್ಲಿ ಇಸ್ರೇಲ್ಗಾಗ್ಲಿ ಇಬ್ರಿಗೂ ಕೂಡ ಅದು ಬೇಕಾಗಿಲ್ಲ. ನಾನು ಮೇಲೂ ನಾನು ಗ್ರೇಟು, ನಾನು ನಿನ್ಕಿನ್ನ ಗ್ರೇಟ್ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಯುದ್ಧವನ್ನ ಇನ್ನೂ ಕೂಡ ಮಾಡ್ತಾನೆ ಇದ್ದಾರೆ. ಮಿಲಿಟರಿ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ದಾಳಿಗೆ ಪ್ರತಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಮುಂದುವರಿತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ. ಜಸ್ಟ್ ಬ್ರೇಕ್ ಸಿಕ್ಕಿತ್ತಷ್ಟೇ. ಕದನ ವಿರಾಮವನ್ನ ಕಾಗದಕ್ಕಷ್ಟೇ ಸೀಮಿತ ಮಾಡಿದ್ದಾರೆ. ಅದಕ್ಕೆ ಸೀಮಿತ ಮಾಡಿ ಇದೀಗ ಸಾಕಾಯ್ತು, ಯುದ್ಧವನ್ನ ಶುರು ಮಾಡೋಣ, ಏನೇನ್ ಬೇಕೋ ಅದೆಲ್ಲವುದನ್ನು ಕೂಡ ಅರೇಂಜ್ ಮಾಡಲಾಯ್ತು. ಯುದ್ಧವನ್ನ ಮಾಡೋದಕ್ಕೆ ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳು ಬೇಕಾಗತ್ತೆ. ಅವಾಗ ಸತತವಾಗಿ 2 ತಿಂಗಳು ಯುದ್ಧ ಏನಾಯ್ತು, ಅದರಿಂದ ಪರಿತಪಿಸ್ಬಿಟ್ರು, ಲಾಸ್ ಆಯ್ತು. ಹಾಗಾಗಿ ಇದೀಗ ಮತ್ತೆ ಯುದ್ಧವನ್ನ ಶುರು ಮಾಡ್ಕೊಂಡಿರೋವಂಥದ್ದು.